ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ. ಪಾಳ ಎಂಬ ಒಂದು ಗ್ರಾಮದಲ್ಲಿದ್ದೀವಿ. ಇವತ್ತು ಶಿವಶರಣಪ್ಪ ಅಂತ ನಮ್ಮೊಟ್ಟಿಗೆ ರೈತರಿದ್ದಾರೆ. ಅವ್ರದ್ದೊಂದು ಈ ಅಂಜೀರ್ ತೋಟದಲ್ಲಿದ್ದೀವಿ. ನೋಡ್ಬೋದು ಇಲ್ಲಿ ಸರ್. ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು? ಟೋಟಲ್ 3 ಎಕರೆ. 3 ಎಕರೆ ಅಂಜೀರು ಪ್ಲಾಂಟೇಶನ್ ಆಗಿದೆ. ಇದು ಈಗ ಒಂದು 3 ವರ್ಷ ಆಗೈತೆ ಸರ್ ಇದು. 3 ವರ್ಷ. ಇದು ಪ್ಲಾಂಟೇಶನ್ ಮಾಡಿ ಇದು 3ನೇ ವರ್ಷ ರನ್ನಿಂಗ್ ಇದೆ. ಸೊ ಈಗ ನಾವು ನಮ್ಮ ರೈತರು ಎಲ್ಲ ಭಾಳಷ್ಟು ಜನ ನಾವು ಕಬ್ಬು ಮಾಡೋದು ನೋಡ್ತೀವಿ, ಅಥವಾ ಹತ್ತಿ ಮಾಡ್ತಾರೆ, ತೊಗರಿ ಮಾಡ್ತಾರೆ, ಮೆಣಸಿನ್ಕಾಯಿ ಬೆಳಿತಾರೆ. ಸೊ ಈ ಒಂದು ಯುನೀಕ್ ಕ್ರಾಪ್ ಅಂತ ಹೇಳ್ಬೋದು ಈ ಭಾಗದಲ್ಲಿ. ಸೊ ಭಾಳಷ್ಟು ಜನ ಇದ್ರ ಚಾಯ್ಸು ಮಾಡಲ್ಲ. ಈ ಥರ ಫ್ರೂಟ್ ಕ್ರಾಪ್ಸು ಮಾಡ್ಬೇಕಂತಂದರೆ ಅವ್ರವ್ರದ್ದು ಚಾಯ್ಸ್ ಇರುತ್ತೆ. ಸೊ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಫಿಗ್ ಪ್ಲಾಂಟೇಶನು ನಾವು ನೋಡ್ಬೋದು. ಇಲ್ಲಿ ಪಾಳ ಎಂಬ ಗ್ರಾಮದಲ್ಲಿದ್ದೀವಿ. ಸೊ ಈ ಫಿಗ್ ಪ್ಲಾಂಟೇಶನ್ ಮಾಡಿ ಒಂದು 3 ವರ್ಷ ರನ್ನಿಂಗ್ ಇದು. ಸೊ ಆಲ್ರೆಡಿ ಈಗ ನೋಡ್ತಾ ಇರ್ಬೋದು, ಕಾಯಿ ಸೆಟ್ಟಿಂಗ್ ಆಗಿದೆ. ನೋಡ್ಬೋದು ಈ ರೀತಿ ಕಾಯಿ ಬಂದಿದೆ ಆಲ್ರೆಡಿ ಫಿಗ್ಗಲ್ಲಿ. ಸೊ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಕಾಯಿ ಸೆಟ್ಟಿಂಗ್ ಆಗಿದೆ ಈಗ. ಸರ್, ಈ ಫಿಗ್ ಪ್ಲಾಂಟೇಶನ್ ಮಾಡಬೇಕಾದ್ರೆ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀರಿ, ಹೆಂಗೆ ಯಾವ ರೀತಿ ಅಂತಂದ್ರೆ? ಇದ್ರದ್ದು ಸ್ಪೇಸಿಂಗ್ ಏನು, ಟೋಟಲ್ ಎಷ್ಟು ಗಿಡಗಳಿದಾವೆ ಇಲ್ಲಿ? 12x8 ಸ್ಪೇಸಿಂಗ್ ತೊಗೊಂಡಿದ್ದೀವಿ. 12x8 ಸರ್, ಇದು 12. ಈಗ ಪ್ಲಾಂಟು 8 ಇದೆ. 8 ಫೀಟ್ ಅಲ್ಲ ಸರ್? 8 ಫೀಟು. ಇಲ್ಲಿ ಗಿಡದಿಂದ ಗಿಡಕ್ಕೆ ಈ ಕಡೆ ರೋ ಸ್ಪೇಸಿಂಗ್ ಏನಿದೆಲ್ಲ 12 ಫೀಟ್ ಇದೆ. ಆ ಕಡೆ 8 ಫೀಟ್ ಇದೆ, ಈ ಕಡೆ 12 ಫೀಟ್ ಇದೆ. ಸೊ ಇದು ಸ್ಪೇಸಿಂಗು. ಟೋಟಲ್ ಎಷ್ಟಿದೆ ಸರ್ ಪ್ಲಾಂಟ್ ಇಲ್ಲಿ? 1200 ಗಿಡ ಇಲ್ಲಿ ಟೋಟಲ್ ಪ್ಲಾಂಟಿಂಗ್ ಮಾಡಿದ್ದಾರೆ. ಸೊ ಈಗ ಒಂದು 3ನೇ ವರ್ಷ ರನ್ನಿಂಗ್ ಇದೆ ಇದು. ಸೊ ಮತ್ತೆ ಏನೇನಿದೆ ಸರ್ ಇದರಲ್ಲಿ? ನಿಮ್ಗೆ ರೋಗ ಕೀಟಗಳ ಬಾಧೆ ಏನೇನು ಕಂಡು? ರೋಗ ಏನಿಲ್ರಿ, ಇವೇನು ಮಿಲಿ ಬಗ್ಸ್ ಅಂತಿರಲ್ರಿ. ಇದೊಂದು ಕೀಟಗಳಲ್ಲಿ ಬಂದಾಗ ಪೆಸ್ಟ್ ಅಂತ ಏನಂತೀವಿ, ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ಟು ಮಿಲ್ಲಿ ಬಗ್ಸು. ಇಲ್ಲಿ ನೋಡ್ಬೋದು ಸರ್, ತೋರಿಸಿದ್ದು ಮಿಲ್ಲಿ ಬಗ್ಸ್ ಡ್ಯಾಮೇಜ್. ಇದು ಬಿಳಿ ಜಿಗಿ ಅಂತ ಏನು ಕರಿತೀವಲ್ಲ, ನಮಗೆ ದ್ರಾಕ್ಷಿಯಲ್ಲಿ ಇದು ಪ್ರಾಬ್ಲಮ್ ಜಾಸ್ತಿ ಕಂಡು ಬರ್ತದೆ, ಅಥವಾ ಲೆಮನ್ ಕಲ್ಟಿವೇಶನ್ ಅಲ್ಲೂ ಕಂಡು ಬರ್ತದೆ ಇಲ್ಲಿ. ಸೊ ಇದು ಮಿಲ್ಲಿ ಬಗ್ಸ್ ಡ್ಯಾಮೇಜು ಜಾಸ್ತಿ ಕಂಡು ಬರ್ತದೆ ಇಲ್ಲಿ. ಅಲ್ಲಿ ನಮಗೆ ತೋಟದಲ್ಲಿ ವಿಸಿಟ್ ಕೊಟ್ಟಾಗ ನೋಡಿದ್ವಿ, ಇದು ಈ ಥರ ಕಾಣ್ತು. ಸೊ ಇನ್ನೊಂದು ಏನಂತಂದ್ರೆ ಸರ್, ರೋಗ ಯಾವ್ದಂತೀರ ಜಾಸ್ತಿ? ಇದಕ್ಕೆ ನಾವು ತುಕ್ಕು ರೋಗ ಅಂತೀವಿ. ತುಕ್ಕು ರೋಗ ಅಂತಾರಲ್ಲ ಅದಕ್ಕೆ ಇಲ್ಲಿ ನೋಡ್ಬೋದು, ರಸ್ಟ್ ಡಿಸೀಸ್ ಅಂತೀವಲ್ಲ, ಅದನ್ನು ಈ ತೋಟದಲ್ಲಿ ಕಂಡು ಬಂದಿದೆ. ಸೊ ಈ ಡಿಸೀಸ್ ಜಾಸ್ತಿ ಇಲ್ಲಿ ನಮ್ಗೆ ಕಾಣೋದು ಈ ಫಿಗ್ಗಲ್ಲಿ. ರಸ್ಟ್ ಡಿಸೀಸ್ ಅಂತೀವಲ್ಲ, ಇದರ ಸಿಂಪ್ಟಮ್ಸು ಈ ರೀತಿ ಕೆಂಪಗಾಗಿರ್ತದೆ ಇಲ್ಲಿದು ರೋಗ ಬಿದ್ದುಬಿಟ್ಟು. ಸೊ ಈ ಡಿಸೀಸ್ ಅಂತೂ ಜಾಸ್ತಿ ಬರ್ತದೆ. ಇದಕ್ಕೆ ನಾವು ರಸ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಇದಕ್ಕೆ ಏನು ಕಾಪರ್ ಆಕ್ಸಿಕ್ಲೋರೈಡ್ ಇದೆಲ್ಲ ಅದನ್ನು ಸ್ಪ್ರೇ ಮಾಡ್ಕೊಂಡ್ರೆ ಕಾರ್ಬನ್ ಡೈಸಮ್ ಕಾಂಬಿನೇಷನ್ ಅಲ್ಲಿ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು, ಅಥವಾ ಡೈಫೆನ್ಕೊನಜೋಲ್ ಕಂಡು ಅದನ್ನು ಮಾಡ್ಕೊಂಡ್ರೆ ಮಾಡ್ಬೋದು ಇದು. ಸೊ ಇನ್ನೊಂದೇನಂದ್ರೆ, ಇದು ಹಕ್ಕಿ ಡ್ಯಾಮೇಜ್ ಆಗಿ ಕಾಯಿ, ಇದು ಜನರಲಿ ನಮ್ಮ ಅಷ್ಟು ಕಾಣಲ್ಲ, ಒಂದೊಂದು ಡ್ಯಾಮೇಜ್ ಆಗಿದೆ. ಇದು ಒಂದು ಪ್ರಾಬ್ಲಮ್ ಆಗ್ತದೆ. ಮೇಜರ್ ನಿಮಗೆ ರಸ್ಟ್ ಡಿಸೀಸ್ ಮತ್ತು ಮಿಲ್ಲಿ ಬಗ್ಸು ಜಾಸ್ತಿ ಕಂಡಿದೆ ಈ ತೋಟದಲ್ಲಿ. ಸರ್, ಇದಕ್ಕೆ ಈಲ್ಡ್ ಎಲ್ಲ ಹೆಂಗೆ ಬರ್ತದೆ ಸರ್? ಎಷ್ಟು ಇಳುವರಿ ಬರ್ಬೋದು ಒಂದು ಗಿಡದಿಂದ? ಎಷ್ಟು ಬರ್ತದೆ? ಒಂದು ಗಿಡದ ಮಿನಿಮಮ್ 10-15 kg ಬರ್ಬೋದು. ಒಂದು ಗಿಡದಿಂದ 10ರಿಂದ 15 kg ಇಳುವರಿ ಬರ್ತದೆ. ಸೊ ಈಗ ಮಾರ್ಕೆಟಲ್ಲಿ ಹೆಂಗದ ಸರ್ ರೇಟ್? ಅದು ₹150 kg ನಡೀತಾ ಇದೆ. ಅಂದರೆ ಈಗ ನಾವು ಬೇರೆ ಬೆಳೆ ಮಾಡ್ತಿರ್ತೀವಿ ಅದಕ್ಕೆ ನೋಡಿ ಸರ್, ವೆರೈಟಿದಾಗ 2 ದಯಾನಂತರ ಬಳ್ಳಾರಿ. ಈ ವೆರೈಟಿ ಯಾವ್ದು ಸರ್? ಪುನಾ ವೆರೈಟಿ ಡಿಮ್ಯಾಂಡ್ ಹೆಚ್ಚಿಗಿರುತ್ತೆ. ರೆಡ್ ಆಗ್ತದೆ ರೀ ಕಲರ್, ತಿಳಿ ತೊಗಟಿ ಬರ್ತದೆ. ಓಕೆ ಸರ್. ಸ್ವೀಟ್ ಇರ್ತದೆ. ಮಾರ್ಕೆಟಲ್ಲಿ ಪ್ರಿಫರೆನ್ಸ್ ಜಾಸ್ತಿ, ಕಸ್ಟಮರ್ ಪ್ರಿಫರೆನ್ಸ್ ಜಾಸ್ತಿ ಇದೆ ಇದು. ಇದು ಇನ್ನೂ ಹಣ್ಣಾಗಿಲ್ರಿ ಇದು. ಇದು ಸರ್ ಒಂದ್ಸಲ ಹಣ್ಣಾಯ್ತಂದ್ರೆ ಎಷ್ಟು ದಿನ ಇಡ್ಬೋದು ಸರ್? ಇದು 4-5 ದಿನ. 4-5 ದಿನ ಅಂದ್ರೆ ಕೆಲವೊಂದು ವೆರೈಟಿ ಬೇಗ ಹಳಸಿ ಹೋಗ್ತಾವೆ ಜಾಸ್ತಿ. ಇದು ಜಲ್ದಿ ಬೇಗ ಆಗ್ತದೆ ರೀ. ಈ ಬಳ್ಳಾರಿ ಬೇರೆ ಇದು ಆಗಲ್ರಿ. ಬಟ್ ಇದು ಒಂದು 2-3 ದಿನ ತನಕ ಎವರೇಜ್ ಒಂದು 3ರಿಂದ 4 ದಿನ ಅದು ಅಷ್ಟು ಕೀಪಿಂಗ್ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ನಿಮ್ಗೆ ರೇಟ್ ಅದು ಎಲ್ಲ ಚೆನ್ನಾಗಿದೆ ಸರ್ ಮಾರ್ಕೆಟಲ್ಲಿ? ಅಂದರೆ ಈಗ ನಾವು ಬೇರೆ ಬೆಳೆ ಮಾಡ್ತಿರ್ತೀವಿ, ಅದರಲ್ಲಿ ನಮಗೆ ರೇಟ್ ಶ್ಯೂರಿಟಿ ಸಿಗಲ್ಲ. ಈಗ ಭಾಳಷ್ಟು ಕೆಲವೊಂದು ಈಗ ತೊಗರಿ ರೇಟು ಕಡಿಮೆ ಆಯಿತು, ರೈತರಿಗೆ ಅದು ಒಂಥರ ಪ್ರಾಬ್ಲಮ್ ಆಯಿತು. ಯಾಕಂದರೆ 10,000 ಇದ್ದಿದ್ದು 7,000 ಎಲ್ಲ ರೇಟ್ ಬಂತು. ಆದರೆ ಈ ಥರ ಬೆಳೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಡಿಮಾಂಡು ಆಟೋಮೆಟಿಕ್ ಮಾರ್ಕೆಟಲ್ಲಿ ನಿಮಗೆ ಇರ್ತದೆ. ಸೊ ಅದರ ಜೊತೆಗೆ ಸಪ್ಲೈ ಒಂದು ಕರೆಕ್ಟ್ ಮಾಡಿದರೆ ನಾವು
ಒಳ್ಳೆ ಲಾಭನ ತೆಕ್ಕೋಬೋದು ಅಂತ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿದೆ ಸರ್ ಇಲ್ಲಿವರೆಗೂ ಅಂದಾಜು? ಇನ್ವೆಸ್ಟ್ಮೆಂಟ್ ಅಷ್ಟೇನು ಲೆಕ್ಕ ಐತಿಲ್ಲ ಸರ್. ಅಂದಾಜಲ್ಲಿ ಸರ್ ಎಷ್ಟಾಗಿರುತ್ತೆ? ಅಷ್ಟೊಂದು ಇದು ಇಲ್ಲ, ಇರೋ ಇದು ನಂಗೆ ಗಿಡದು ಮೇನ್ ಗಿಡದ ಕಾಸ್ಟ್ ಒಂದು ಡ್ರಿಪ್ ಹಾಕಿದ್ರೆ ಡ್ರಿಪ್ ಹೌದು ಡ್ರಿಪ್ ಹಾಕಿದ್ದಾರೆ ಇಲ್ಲಿ ಪೈಪು. ಸೊ ಡ್ರಿಪ್ದೊಂದು ಕಾಸ್ಟ್ ಬರ್ತದೆ ಮೇನು. ಡ್ರಿಪ್ ಇನ್ಸ್ಟಾಲ್ಮೆಂಟ್ ಒಂದು 20,000 ರಿಂದ 30,000 ತನಕ ಒಂದು ಬರುತ್ತೆ. ಎಕರೆಗೆ ಒಂದು 20,000 ರೂಪಾಯಿ, ಒಂದು 20,000 ರೂಪಾಯಿ ಡ್ರಿಪ್ಪಿಂದ ಖರ್ಚಾಗುತ್ತೆ. ಆದರೆ ಗಿಡಕ್ಕೆ ಎಷ್ಟು ತಗೊಂಡಿದ್ದಾರೆ ಸರ್? ಒಂದು ಗಿಡಕ್ಕೆ ನಿಮ್ಗೆ ಒಂದು ಗಿಡಕ್ಕಿಂತ 65 ರಿಂದ 70 ರೂಪಾಯಿ. ಒಂದು ಗಿಡಕ್ಕೆ 60 ರಿಂದ 70 ರೂಪಾಯಿ. ಅದು ಒಂದು ಲೆಕ್ಕ ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತದೆ. ಅದರ ಜೊತೆಗೆ ಡ್ರಿಪ್ ಫರ್ಟಿಲೈಸರ್ ನಿಮಗೆ ರೇರ್ ಆಗಿ ಬಿಡಬೇಕಾಗುತ್ತೆ, ಅದನ್ನು ರೆಗ್ಯುಲರ್ ಏನು ಬಿಡಲ್ಲ. ಸೊ ಈ ಕ್ರಾಪ್ ಏನು ಹೆವಿ ಫರ್ಟಿಲೈಸರ್ ಓರಿಯೆಂಟೆಡ್ ಕ್ರಾಪ್ ಏನಲ್ಲ. ಅವಾಗ ನಿಮ್ಗೆ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಒಂದೊಂದು ಸಲ ಡ್ರಿಪ್ಪಲ್ಲಿ ಫರ್ಟಿಲೈಸರ್ ಬಿಡ್ಕೊತ ಹೋದರೆ ಸಾಕು. ಮತ್ತು ಡಿಸೀಸ್ ಆ್ಯಂಡ್ ಪೆಸ್ಟ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿ ಮಾಡಬೇಕು. ರೋಗ ಮತ್ತು ಕೀಟಗಳ ನಿರ್ವಹಣೆ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಸೊ ಇದು ಒಂದು ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೋದು ಅಂತ ಹೇಳ್ಬೋದು ಸರ್. ಧನ್ಯವಾದಗಳು. 9 ತಿಂಗಳಿಗೆ ಒಂದು ಈಲ್ಡ್ ತೋತೀರಿ. ಗಿಡ ಹಚ್ಚಿದ ನಂತರ 9 ತಿಂಗಳಿಗೆ ಫಸ್ಟ್ ಗಿಡ ಹೆಲ್ದಿ ಆದ ಬಳಿಕ ರೀ ಫಸ್ಟ್ ಕಾಯಿ ಸೆಟ್ಟಿಂಗ್ ಆಗುತ್ತೆ. ಕಾಯಿ ಸೆಟ್ಟಿಂಗ್ ಆದ ಬಳಿಕ ಒಂದು ಈಲ್ಡ್ ತೋತೀರಿ. ಒಂದು ಹಾರ್ವೆಸ್ಟ್ ಮಾಡ್ತಾರೆ 9 ತಿಂಗಳು ಆದಮೇಲೆ 1.5 ರಿಂದ 2 ಫೀಟಿಗೆ ಇಲ್ಲಿ ಕಟಿಂಗ್ ಮಾಡ್ಬೇಕು ಸರ್. ಇಲ್ಲಿ ಕಟಿಂಗ್ ಮಾಡ್ತೀವಿ ಸರ್. ಪ್ರೂನಿಂಗ್ ಮಾಡ್ತಾರೆ ಅಂತ ನೆಕ್ಸ್ಟ್ ಅವರು. ಹಾಂ, ಇಲ್ಲಿ ಕಟಿಂಗ್ ಮಾಡ್ದವಲ್ರಿ ಬ್ರಾಂಚಸ್ ತಯಾರಾಗ್ತಾವ್ರಿ. 1 2 3 4 5 ಬ್ರಾಂಚಸ್ ಬಂದವ್ರಿ. 5 6 ಬ್ರಾಂಚಸ್ ಸರ್. ಇಲ್ಲೇನು ಕಟ್ ಮಾಡ್ತಾರೆ, ಇಲ್ಲಿ ಪ್ರೂನಿಂಗ್ ಮಾಡ್ತಾರೆ. ಹೋಸಲ ಏನೈತ್ರಿ ಇಲ್ಲಿಂದ ಈಲ್ಡ್ ಬತ್ರಿ ಇದು. ಹಾಂ ಸರ್. ನೆಕ್ಸ್ಟ್ ಮತ್ತೆ ಕಟ್ ಮಾಡಿದೇವ್ರಿ ಇಲ್ಲಿ. ಓಕೆ ಇಲ್ಲಿ ಕಟ್ ಮಾಡಿದೇವೆ. ಹಾಂ ಸರ್. ಸ್ಟಾರ್ಟಿಂಗ್ ಇಲ್ಲಿ ಪ್ರೂನಿಂಗ್ ಮಾಡ್ತೀರಿ ಸರ್? ಇಲ್ಲಿ ಫಸ್ಟಿಗೆ ಇಲ್ಲಿ ಹಾಂ ಸರ್. ಟಾಪ್ ಕಟಿಂಗ್ ಇಲ್ಲಿ ಕಟಿಂಗ್ ಆಗ್ತದೆ. ಅದಾದ್ಮೇಲೆ ಈ ಕಡೆ ಬ್ರಾಂಚಸ್ ಬಂದಾದ್ಮೇಲೆ ಮುಂದೆ ಏನ್ ಮಾಡದ್ರಿ ಒಂದು ಮತ್ತು ಈಲ್ಡ್ ತಗೊಂಡ್ರಿ ಮುಂದೆ ಒಂದೆರಡು ಬಡ್ಡಿ ಬಿಡೋದು, ಕಣ್ಣು ಬಿಡೋದು. ಏನು ಕಣ್ಣದಲ್ರಿ 1 2 3 ಕಣ್ಣು ಬಿಟ್ಟು ಮತ್ತೆ ಕಟಿಂಗ್ ಮಾಡೋದು. ಮತ್ತೆ ಇಲ್ಲಿಗೆ ಪ್ರೂನಿಂಗ್ ಮಾಡೋದು. ಇಲ್ಲಿ ಏನ್ ಮಾಡ್ತಾರೆ ಈ ಕಣ್ಣ ಇಲ್ಲಿ 2 ಬ್ರಾಂಚಸ್ ಬರ್ತಾವ್ರಿ. ಓಕೆ ಸರ್. ಓಕೆ. ಮತ್ತೆ ಈ ಈಲ್ಡ್ ಮತ್ತೆ ತಗೋದ್ರಿ ಮತ್ತೆ ಅದಕ್ಕೆ 1 2 ಅದೇ ತರ ಮುಂದೆ ಬ್ರಾಂಚಸ್ ಬಂದಿರ್ತಾವ, ಅಲ್ಲಿ 1 2 4 5 ಬಿಟ್ಟು ಅಂದ್ರೆ ಈ ಸಣ್ಣ ಕಡ್ಡಿ ಆಗ್ತಾವ್ರಿ. ಕಾಯಿ ಈಲ್ಡ್ ಚಂದ, ಕಾಯಿ ಸೈಜು ಕಡಿಮೆ ಸೈಜ್ ಬರ್ತಾವ. ಪ್ರೂನಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಕಟಿಂಗ್ ಮಾಡಿದ್ರಿ ಇಲ್ಲಿ COC ಪೇಸ್ಟಿಂಗ್ ಕಟಿಂಗ್ ಆದ್ಮೇಲೆ COC ಪೇಸ್ಟಿಂಗ್ ನಾವು ದ್ರಾಕ್ಷಿಯಲ್ಲಿ ಯಾವ ರೀತಿ ಮಾಡ್ತೀವಿ ಅದೇ ತರ COC ಪೇಸ್ಟಿಂಗ್ ಮಾಡಬೇಕು. ಅಂದ್ರೆ ಡಿಸೀಸ್ ಯಾವುದು ಅಟ್ಯಾಕ್ ಆಗಬಾರ್ದಂತ ಉದ್ದೇಶದಿಂದ ನಾವು COC ಕಾಪರ್ ಆಕ್ಸಿಕ್ಲೋರೈಡ್ನ ಪೇಸ್ಟ್ ಮಾಡ್ತಾ ಇದ್ವಿ. ಸೊ ಇದು ಈಗ 3 ವರ್ಷದಲ್ಲಿ 2.5-3 ವರ್ಷ ಆಯಿತು. ಎಷ್ಟು ಸಲ ಪ್ರೂನಿಂಗ್ ಆಗಿದೆ ಸರ್? ಟೋಟಲ್ 3 ಸಲ ಆಗಿದೆ. ಇದು ಸಾರಿ ಇದು 2.5 3ನೇ ವರ್ಷ ರನ್ನಿಂಗ್. 3ನೇ ವರ್ಷ ರನ್ನಿಂಗ್ ಸರ್. ಬಟ್ 1 ವರ್ಷ ರನ್ನಿಂಗ್ ಇದು ಕಟಿಂಗ್ ಮಾಡಿದ್ರು. ಫಸ್ಟ್ ಮಾಡಿಲ್ಲ ಸರ್. ಈಲ್ಡ್ ತಗೋಗೂಡನೆ ಮತ್ತೆ ಕಟಿಂಗ್ ಮಾಡ್ಬೋದು. ಟೋಟಲ್ 1-2 ಸಲ ಪ್ರೂನಿಂಗ್ ಆಗಿದೆ. 1 ವರ್ಷ ಪ್ರೂನಿಂಗ್ ಯಾರು ಮಾಡ್ತಾರೆ ಸರ್ ಇಲ್ಲಿ? ಪ್ರೂನಿಂಗ್ ಲೇಬರ್ಸ್ ಮಾಡಿಸ್ತಾರಾ? ನಾನೇ ಮಾಡ್ತೀನಿ. ನೀವೇ ಪ್ರೂನಿಂಗ್ ಮಾಡ್ತೀರಾ? ಲೇಬರ್ಸ್ ಮಷಿನರಿ ಯಾವುದು? ಓಕೆ. ನಾನೇ ಮಾಡ್ತೀನಿ.